ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಓಕೆ ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಸ್ವೀಟ್ ಶಂಕರಪುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಂಬರೋಣ. ಈ ಸ್ವೀಟು ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ಒಂದು ಬೌಲಲ್ಲಿ ಮೈದಾ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ಹಾಗೆ 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ನಾನು ಈ ಸಣ್ಣ ಬೌಲಲ್ಲಿ 2 ಬೌಲ್ ಆಗೋಷ್ಟು ಮೈದಾ ತೊಗೊಂಡಿರೋದು. ಸೊ ಅದಕ್ಕೆ 1 ಬೌಲ್ ನಾನು ಸಕ್ಕರೆ ತೊಗೊಂಡಿದ್ದೀನಿ, ಸ್ವೀಟ್ ಜಾಸ್ತಿ ಬೇಡ ಅಂತ ಹೇಳಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ 1-2 ಸ್ಪೂನ್ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಹಾಗೆ ನಾನು 1 ಬೌಲು ಸಣ್ಣ ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಸಣ್ಣ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಹಾಲು ಮತ್ತು ಸಕ್ಕರೆ ಏನು ತೊಗೊಂಡಿದ್ದೀವೋ ಅದನ್ನು ನಾವು ಸ್ವಲ್ಪ ಸಕ್ಕರೆ ಕರಗೋದಕ್ಕೆ ಅಂತ ಹಾಲು ಹಾಕಿ ಬಿಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಈಗ ಅದು ಪಾಕದ ಥರ ಏನಾಗೋದು ಬೇಡ, ಜಸ್ಟ್ ಅದು ಸಕ್ಕರೆ ಪೂರ್ತಿ ಕರಗಿದ್ರೆ ಸಾಕು. ನೋಡ್ತಾ ಇರ್ಬೋದು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟವಲ್ಲಿ ಇಟ್ಟಿದ್ದೀನಿ. ನೋಡಿ, ಈಗ ಆಗಿದೆ, ನೋಡಿ ಕರಗಿದೆ, ಇದು ಸಕ್ಕರೆ ಪೂರ್ತಿ ಕರಗಿದೆ. ಸಾಕಷ್ಟು ಆಗಿದ್ದರೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಆಗಿದೆ ಇದು. ಓಕೆ, ಇದನ್ನು ನಾನೀಗ ತೆಗೆದಿಟ್ಕೋತೀನಿ ಫ್ರೆಂಡ್ಸ್. ಇದನ್ನು ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಮೈದಾ ನಾವು ತೊಗೊಂಡಿದ್ವಲ್ಲ, ಆ ಮೈದಾ ಹಿಟ್ಟನ್ನ ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದಕ್ಕೆ ನಾವೀಗ ಸ್ವಲ್ಪ ತುಪ್ಪ ಹಾಕೋಣ. ನಾವು ಆವಾಗಲೇ ತೊಗೊಂಡಿದ್ವಲ್ಲ ತುಪ್ಪ, ಸೊ ತುಪ್ಪ ಹಾಕಿ ನೆಕ್ಸ್ಟು ನಾವು ಸಕ್ಕರೆ ಮತ್ತು ಹಾಲನ್ನು ಕರಗೋದಕ್ಕೆ ಇಟ್ಟಿದ್ವಿ. ಸೊ ಅದನ್ನು ನಾವು ಮಿಕ್ಸ್ ಮಾಡೋದಕ್ಕೆ ಅಂತ ಉಪಯೋಗಿಸ್ಬೇಕು. ನೀರು ಹಾಕಲ್ಲ, ನೀರು ಹಾಕ್ತಲೇ ನಾವು ಹಿಂಗೆ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಒಂದು ಸಲ ನಾನು ಮಾಡಿ ತೋರಿಸ್ತೀನಿ, ನೀವು ಗಮನಿಸಬಹುದು. ಬಟ್ ಇದು ಕೈಗೆಲ್ಲ ಅಂಟುತ್ತೆ ಅಂತ ಅಂದರೆ ಸ್ವಲ್ಪ ಆವಾಗವಾಗ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಹಾಕ್ಕೋಬೋದು. ನಾನು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದಕ್ಕೆ ನಾವು ಮಿಕ್ಸ್ ಮಾಡೋಣ ಪೂರ್ತಿ. ಇದು ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಮಿಕ್ಸಿಂಗ್ ಬೌಲ್ಗೆ ಈಗ ಏಲಕ್ಕಿ ಪೌಡರ್ ನಾವು ಇಟ್ಕೊಂಡಿದ್ವಲ್ಲ, ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಪೂರ್ತಿ ಮಿಕ್ಸ್ ಮಾಡೋಣ ನೀಟಾಗಿ. ಇದನ್ನು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅದು ನಾವು ಕರಗಿಸಿರೋದನ್ನೇ ಹಾಕಿ, ನೀರಂತೂ ಹಾಕಬೇಡಿ, ನೀಟಾಗಿ ಬರಲ್ಲ. ಸೊ ನೋಡಿ, ಇವಾಗ ನಾನು ತುಪ್ಪ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೀನಿ. ಅದನ್ನೇ ಈಗ, ಏಕೆಂದರೆ ಕೈಗೆ ಅಂಟ್ತಾ ಇತ್ತಲ್ಲ, ಸೊ ಹಾಗಾಗಿ ನೋಡಿ ಕೈಗೆ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ, ಆಮೇಲೆ ಬಿಸಿ ಬಿಸಿ ಇದನ್ನು ಕೈಗೆ ಹಾಕ್ಕೋಬೇಡಿ, ಸ್ವಲ್ಪ ತಣ್ಣಗೆ ಮಾಡಲಿ, ಆಮೇಲೆ ಹಿಟ್ಟಿಗೆ ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ಓಕೆ, ಇವಾಗ ಇದನ್ನು ಫಸ್ಟು ನಾವು ಶೇಪ್ ಆಗಿ ಮಾಡಬೇಕು ಅಂದರೆ ಇದನ್ನು ಫಸ್ಟು ರೌಂಡ್ ಶೇಪಾಗಿ ನಾವು ಚಪಾತಿ ಥರ ಪೂರ್ತಿ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಅದು ಸೈಡಲ್ಲೆಲ್ಲ ಕಟ್ಟಾದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದನ್ನು ಬೇಕಿದ್ದರೆ ನೀವು ಬೇಡ ಅಂದರೆ ಫಸ್ಟ್ ಒಂದು ಸಲ ಕಟ್ ಮಾಡಿಬಿಟ್ಟು ಅದನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಅದನ್ನೇ ಹಾಕ್ಕೊಂಡಿರಂತೆ. ಯಾಕೆ ಅಂತಂದರೆ ಫುಲ್ ಶೇಪ್ ಬರೋದಾದರೆ ನೀಟಾಗಿ ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಓವೆಲ್ ಬೇಕು ಅಂದರೆ ಓವೆಲ್ಲು, ಡೈಮಂಡ್ ಬೇಕು ಅಂದರೆ ಡೈಮಂಡ್ ಥರ, ಯಾವ್ದು ಬೇಕೋ ಆ ಥರ ನಾವು ಮಾಡ್ಕೋಬೋದು. ನೋಡಿ, ನಾನು ಜಸ್ಟ್ ಇಲ್ಲಿ ಸ್ಕ್ವೇರ್ ಟೈಪ್ ಕಟ್ ಮಾಡ್ತೀನಿ. ಸೊ ಅದಕ್ಕೆ ಲೈನ್ಸ್ ಹಾಕೋತಾ ಇದ್ದೀನಿ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು ಪ್ಲೇಟಲ್ಲಿ. ತುಂಬ ಅಂದರೆ ಒಂದು ಸಲ ನಾವು ಅಲ್ಲಿ ಕಟ್ ಮಾಡಿ ಒಂದು ಪ್ಲೇಟ್ ಇಟ್ಕೊಂಡ್ರೆ ತಕ್ಷಣಕ್ಕೆ ಎಣ್ಣೆಗೆ ಹಾಕಿ ನಾವು ಕರಿಯೋದಕ್ಕೆ ಸರಿಯಾಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ನಾವು ಅದನ್ನು ಬಾಣಲೆಗೆ ಹಾಕಬೇಕು. ಸೊ ಅದಕ್ಕೆ ನೋಡ್ತಾ ಇದ್ದೀರಾ, ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ನಾವು ಅದನ್ನು ಒಂದು ಸಣ್ಣ ಪೀಸ್ನ ಫಸ್ಟು ನಾವು ಎಣ್ಣೆಗೆ ಹಾಕಿ ನೋಡೋಣ. ನೋಡ್ತಾ ಇರ್ಬೋದು.
ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಸೊ ಈಗ ನಾವು ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕೋಣ. ನೋಡಿ, ಎಲ್ಲದನ್ನೂ ಹಾಕಬೇಡಿ ದಯಮಾಡಿ. ಅದು ಬಾಣಲೆಗೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಪೀಸಸ್ನ ಹಾಕಿ ನೋಡಿ. ಏಕೆಂದರೆ ಅದು ಬೇಯೋಕ್ಕೆ ಸ್ವಲ್ಪ ಫ್ರೀ ಆಗಿರಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಫ್ರೆಂಡ್ಸ್. ಫುಲ್ ಜೋರು ಮಾಡ್ಕೋಬೇಡಿ ಮತ್ತು ಫುಲ್ ಲೋನು ಮಾಡಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಓಕೆ, ಯಾಕೆಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಇದು, ಇಲ್ಲ ಕಪ್ಪು ಆಗಿಬಿಡುತ್ತೆ ಮೇಲೆಲ್ಲ. ಸೊ ಅದಕ್ಕೆ ನೋಡ್ತಾ ಇರ್ಬೋದು. ಇವಾಗ ಹಾಕಿದ್ದೀನಿ. ಓಕೆ, ಈಗ ಜಾಲರಿ ತಗೊಂಡು ಅದನ್ನೊಂದು ಸಲ ನಾವು ಕೈ ಆಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲ ಅಂದರೆ ಕೆಳಗಡೆ ಹಾಗೆ ಕೂತಿರುತ್ತಲ್ಲ ಅದು ಹಾಗೆ ಕಪ್ಪಗೆ ಆಗಿಬಿಡುತ್ತೆ ಒಂದೇ ಸೈಡು. ಸೊ ಅದಕ್ಕೆ ಈ ಕೈ ಆಡಿಸ್ತಾ ಇರಿ. ಓಕೆ, ಇವಾಗ ಇದು ಆಗಿದೆ ಫ್ರೆಂಡ್ಸ್. ಇದನ್ನು ತೆಗಿಯೋಣ. ಈಗ ನೋಡ್ತಾ ಇರ್ಬೋದು, ನೋಡಿ ಆಗಿದೆ. ಓಕೆ, ಶಂಕರ್ ಪುಳಿ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ನಾವು ಅನ್ನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಸಿ ಯು.